श्रीगुरुभ्यो नमः। हरिः ओम्। ॐ गणानां त्वा गणपतिगुं अवामहे कविं कवीनामुपवस्त्रमत्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिभिः श्रीमहागणपतये नमः। ॐ गणपतये नमः। ॐ शं शनैश्चराय नमः। ॐ श्री भृगुमामुनिये नमः। जय शनिदेव, जय गुरुदेव। ವಿಶ್ವಜ್ಯೋತಿ ಶನೇಶ್ವರ ಜ್ಯೋತಿಷ್ಯಾಲಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಸುಂದರ ಬಾಬು ಮಾಡುವ ಪ್ರಣಾಮಗಳು. ಏನು ಆಶ್ಚರ್ಯವಾಗಿದೆಯಾ? ಯಾಕೆ ಗುರುಗಳು ದಿಢೀರಂತ ಪ್ರಣಾಮ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ ಅಂತೇಳಿ? ಹೌದು, ತಾರೀಕು 9/12/2024 ತಾರೀಕಿನಿಂದ ಸೆಕೆಂಡ್ ಲೆವೆಲ್ ಪಾಠ ಶುರು ಮಾಡ್ತಾ ಇದ್ದೀವಿ ಅಂತ ಈಗಾಗಲೇ ನಿಮಗೆ ವಿಷಯಗಳನ್ನು ಮುಟ್ಟಿಸಿದ್ದೀವಿ. ಅದರ ಒಂದು ಇಂಟ್ರಡಕ್ಷನ್ ಆಗಿ ಈ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಕಳಿಸೋಣ ಅಂತೇಳಿ ಇದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಏನು ಸೆಕೆಂಡ್ ಲೆವೆಲಲ್ಲಿ ಏನನ್ನು ಮಾಡ್ತೀವಿ ನಾವು? ಹಾಗಾದ್ರೆ ಇಷ್ಟು ದಿವಸ ನಾವು ಏನನ್ನು ಕಲಿತೀವಿ ಅಂತ ಹೇಳಿದ್ರೆ, ಕಲಿಯೋದು ಅನ್ನೋದು ಒಂದು, ಪ್ರಾಕ್ಟಿಕಲ್ ಆಗಿ ಮಾಡೋದು ಅನ್ನೋದು ಇನ್ನೊಂದು. ಈಗ ಇಂಜಿನಿಯರ್ ಆಗಿರಲಿ, ಡಾಕ್ಟರ್ ಆಗಿರಲಿ, MBBS ಓದಿದ್ರು ಸಹ ಎಜುಕೇಶನ್ ಮುಗಿದ ಮೇಲೆ ಅವರಿಗೆ ಒಂದು ಟ್ರೈನಿಂಗ್ ಮಾಡಿದ ಮೇಲೇನೆ ಅವರು ಸ್ವತಂತ್ರವಾಗಿ ಕೆಲಸದಲ್ಲಿ ಮುಂದುಗ್ಗೋದಕ್ಕೆ ಸಾಧ್ಯವಾಗೋದು. ಹಾಗೇನೆ ಈಗ ನಾವು ಭೃಗುನಂದಿನಾಡಿನಲ್ಲಿ ನಿಮಗೆ ಸಾಕಷ್ಟು ವಿಷಯಗಳನ್ನು ಹೇಳಿದ್ದೀವಿ. ರಾಶಿಕಾರಕತ್ವ, ಗ್ರಹಕಾರಕತ್ವ, ಮತ್ತೆ 10 ರೂಲ್ಸ್ಗಳು, ಹೇಗೆ ಸಂಯೋಗವನ್ನು ಮಾಡೋದು ಅಂತೇಳಿ, ಮತ್ತೆ 32 ಕಂಡೀಷನ್ಗಳನ್ನು ಹೇಳಿದ್ದೀವಿ. ಮತ್ತೆ ಕೆಲವು ಎಕ್ಸಾಂಪಲ್ ಚಾರ್ಟ್ಗಳ ಜೊತೆಗೆ ನಾವು ಪಾಠವನ್ನು ಮಾಡಿದ್ದೀವಿ. ಅದು ಬೇರೆ, ಪಾಠ ಮಾಡುವಂಥ ಸ್ಥಿತಿಗತಿಗಳೇ ಬೇರೆ. ಈಗ ಒಂದು 2-15 ಚಾರ್ಟ್ಗಳನ್ನು ಹಾಕಿ ಹೇಗೆ ಪ್ರಶ್ನೆ ಶುರುವಾಗುತ್ತೆ, ಹೇಗೆ ಕ್ಲೈಂಟ್ಗಳು ಬಂದು ಏನು ಕೇಳ್ತಾರೆ, ಹೇಗೆ ನಾವು ಅದನ್ನು ಡೀಲ್ ಮಾಡಬೇಕು ಅನ್ನೋದನ್ನ ಹೇಳಿಕೊಡೋದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮ. ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡುವಾಗ ಕಾರಕತ್ವಗಳು ನಮಗೆ ಜ್ಞಾಪಕಕ್ಕೆ ಬರಬೇಕು. ಇಂಥದೇ ಪ್ರಶ್ನೆ ಕೇಳ್ತಾರೆ ಅಂತ ನಮಗೂ ಗೊತ್ತಿರಲ್ಲ. ನಾವು ಪಾಠ ಮಾಡಿದ್ದನ್ನು ಹೊರತುಪಡಿಸಿಯಾಗಿ ಬೇರೆ ಬೇರೆ ವಿಧವಾದಂಥ ಪ್ರಶ್ನೆಗಳೂ ಸಹ ಉದ್ಭವ ಆಗಬಹುದು. ಒಂದೊಂದು ಜಾತಕಗಳು ಒಂದೊಂದು ರೀತಿಯಾದಂಥ ಪಾಠವನ್ನು ನಿಮಗೆ ಹೇಳಿಕೊಡುತ್ತೆ. ಅದರಿಂದ ನಾವು ವಿಶೇಷವಾಗಿ ಕಂಡಂಥ ಜಾತಕಗಳನ್ನು ನಿಮಗೆ ನಿಮ್ಮ ಮುಂದೆ ತಂದು ಅದರ ಒಂದು ವಿವರಣೆಯನ್ನು ಕೊಟ್ಟಾಗ ನೀವು ಅದರೊಳಗಿಂದ ಕೆಲವು ಮಾಹಿತಿಗಳನ್ನು ತೆಗೆದು ನೋಟ್ ಮಾಡಿಕೊಳ್ಬೇಕು. ಪಾಠ ಇಡಿಸ ಮಾಡಿದಾಗ ರೂಲ್ಸ್ಗಳು ಹೇಳಿದ್ದು ಬೇರೆ, ಕೆಲವು ಸಂಯೋಗಗಳನ್ನು ನಾವು ಆ ಸಂದರ್ಭಾನುಸಾರವಾಗಿ ನಾವು ಹೇಗೆ ತಗೊಳ್ಬೇಕು ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಸೊ ಅದಕ್ಕೆ ಇವತ್ತಿನ ಒಂದು ಟ್ರೈನಿಂಗ್ ಅನ್ನೋ ಥರ ಒಂದು ಡೆಮೋ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇದು ನಿಮಗೆ ಎಷ್ಟು ಅರ್ಥವಾಗತ್ತೆ, ಎಷ್ಟು ಹಿಡಿಸುತ್ತೆ ಅಂತೇಳಿ ನೋಡೋಣ. ನೋಡಿ, ಇವಾಗ ಇಲ್ಲೊಂದು ಜಾತಕವನ್ನ ಹಾಕಿದ್ದೀನಿ. ನಾನು ಇಲ್ಲೊಂದು ಜಾತಕವನ್ನ ಹಾಕಿದ್ದೀನಿ. ಏನು ಜಾತಕ ಕಾಣ್ತಾ ಇದೆ ಅಲ್ವಾ ಎಲ್ಲರಿಗೂ? ಜಾತಕ ಎಸ್, ಕಾಣ್ತಾ ಇದೆ ನೋಡಿ. ಇದು ಒಂದು ಜಾತಕ ಹೀಗಿದೆ. ಪ್ರಶ್ನೆ ನಮಗೆ ಗೊತ್ತಿಲ್ಲ, ಇಲ್ಲ ನಾವೇನ್ ಮಾಡ್ಬೇಕು ಅವಾಗ? ನಾನು ಮೊದಲೇ ಹೇಳಿದಾಗೆ ಪ್ರಶ್ನೆಯ ಮೂಲವನ್ನ ಹುಡುಕಬೇಕು ಅನ್ನೋದಾಗಿದ್ರೆ ನಮಗೆ ಪ್ರಶ್ನಾಶಾಸ್ತ್ರದಲ್ಲಿ ತರೋವಾಗಿರ್ಬೇಕು. ಅವಾಗ ಯಾವ ಪ್ರಶ್ನೆಗೋಸ್ಕರ ಕೇಳಕ್ ಬಂದಿದ್ದಾರೆ ಅನ್ನೋದು ಅರ್ಥವಾಗತ್ತೆ. ಒಂದು ಜಾಮಕೋಲ್ ಆರೂಢ ಪ್ರಶ್ನಾಶಾಸ್ತ್ರ ನಮ್ಮ ಪಕ್ಕದಲ್ಲಿ ಇರಬೇಕು. ಅದಿದ್ದಾಗ ನಾವು ಅವರು ಕೇಳುವಂತ ಸಮಯಕ್ಕೆ, ಯಾವ ಸಮಯಕ್ಕೆ ಅಂದ್ರೆ, ಈಗ ಅವರು ಬಂದು ನಮಗೆ ನಮಸ್ಕಾರ ಹೇಳಿ ಚೆನ್ನಾಗಿದೆಯಾ
ಹಾಗೆ ಹೀಗೆ ಕುಲಂಕುಷವನ್ನೆಲ್ಲ ವಿಚಾರಿಸಿದ ನಂತರ ಜಾತಕವನ್ನು ತೆಗೆದು ಕೈ ಕೊಡ್ತಾರೆ. ಸ್ವಾಮಿ ನನ್ನ ಜಾತಕವನ್ನ ನೋಡಿ ಅಂತೇಳಿ. ಸೊ ಆವಾಗ ನಿಮ್ಮ ಟೈಮ್ ಸ್ಟಾರ್ಟ್ ಆಗೋದು. ಅವರ ಕರ್ಮಕ್ಕೆ ಉತ್ತರ ಸಿಗೋದಕ್ಕೆ ಪ್ರಾರಂಭವಾಗೋದು ಅಲ್ವಾ. ಆ ಸಮಯದಲ್ಲಿ ನಾವು ಒಂದು ಜಾತಕವನ್ನ, ಒಂದು ಪ್ರಶ್ನೆಯನ್ನು ಹಾಕೊಬೇಕು. ಏನು ಹೇಳ್ತಾ ಇದೆ ಅದು? ಯಾರು ಉದಯವನ್ನು ನೋಡಿ ಬರ್ತಾ ಇದ್ದಾರೆ, ಉದಯಾಧಿಪತಿ ಎಲ್ಲಿದ್ದಾರೆ, ಆರೂಢ ಎಲ್ಲಿದೆ, ಕವಿಪು ಎಲ್ಲಿದೆ, ಮತ್ತೆ ಗ್ರಹ ಉಚ್ಚೆ ಯಾವುದಿದೆ, 10ನೇ ಭಾವಾಧಿಪತಿ ಹೇಗಿದ್ದಾರೆ ಅಂತ ನೋಡ್ಕೊಂಡಾಗ ನಾವು ಅದನ್ನೇ ಹೇಳಬಹುದು. ಅದು ಅಡ್ವಾನ್ಸ್ ಲೆವೆಲ್, ಅದು ಮುಂದಿನ ಪ್ರಶ್ನೆ. ಈಗ ನಾವು ಇನ್ನೂ ಕಲಿತಾ ಇದ್ದೀವಿ. ಜಾತಕ ಕೇಳಕ್ಕೆ ನಮ್ಮ ಮುಂದೆ ಬಂದಿದ್ದಾರೆ, ಕುತ್ಕೊಂಡಿದ್ದಾರೆ, ಜಾತಕ ಕೈ ಕೊಟ್ಟಿದ್ದಾರೆ. ನಿಮಗೆ ಪ್ರೊಸೀಜರ್ ಗೊತ್ತಿದೆ. ಜಾತಕ ಹಾಕೊಳ್ಬೇಕು, ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಜಾತಕ ಹಾಕೊಂತೀರಾ. ಆಮೇಲೆ ನಾವು ಹೇಳಿರೋ ಥರ ಡಿಗ್ರಿಗಳ ಪ್ರಕಾರವಾಗಿ ಜಾತಕವನ್ನ, ಕುಂಡ್ಲಿಯನ್ನ ರೆಡಿ ಮಾಡ್ಕೊಳ್ತೀರಾ. ಆಮೇಲೆ ಗ್ರಹಗಳು ಯಾವುದು ವಕ್ರವಾಗಿದೆ, ಯಾವ ಗ್ರಹಗಳು ವಕ್ರ ನಕ್ಷತ್ರದಲ್ಲಿ ಕುಳಿತಿದೆ, ಯಾವ ಗ್ರಹಗಳು ಪರಿವರ್ತನೆಯಾಗಿದೆ, ದಶಾಭುಕ್ತಿ ಅಂತರ ಏನಾಗಿದೆ, ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕು. ಇದನ್ನೆಲ್ಲ ನೋಡ್ಕೊಂಡಾಗ್ಲೇ ನಿಮಗೆ ಮುಂದಿನ ಕ್ರಮ, ದಶಾಭುಕ್ತಿ ಎಲ್ಲ ನೋಡಿಕೊಂಡು ಮುಂದಿನ ಕ್ರಮ ಹೋಗ್ತೀವಿ. ನೋಡ್ಕೊಂಡಾಗ ನಾನು ಹೇಳೋದೇನಪ್ಪ ಅಂದರೆ, ಕಲಿಕೆಯಲ್ಲಿರುವಾಗ ಧಾರಾಳವಾಗಿ ಸಂಕೋಚ ಪಡಬೇಡಿ. ಮೊದಲನೆಯದಾಗಿ ಭಯ ಬೀಳಬೇಡಿ. ಯಾವುದು ಫುಲ್ ಅಲ್ಲ, ಎಲ್ಲವೂ ಕಾಲಾಯ ತಸ್ಮೈ ನಮಃ ಅನ್ನುವ ಹಾಗೆ ಕಾಲ ಕಾಲಕ್ಕೆ ಏನೇನು ನಡೀಬೇಕು ಅಂತ ವಿಧಿ ಹೇಳಿರುತ್ತೋ ಅದು ನಡೆಯುತ್ತೆ. ಅದು ನಿಮ್ಮ ಮುಖಾಂತರವಾಗಿ ಅವರಿಗೆ ಏನು ತಿಳಿಸಬೇಕು ಅಂತ ಪ್ರಪಂಚ ತೀರ್ಮಾನವಾಗಿದೆಯೋ ಅದನ್ನು ಹೇಳೋದಕ್ಕೆ ಮಾತ್ರನೇ ನಿಮ್ಮ ಕೈಯಿಂದ ಸಾಧ್ಯ. ನೀವು ಇಡೀ ಪುಸ್ತಕನೇ ಕರೆದು ಕುಡಿದಿರಬಹುದು, ಆದರೆ ಉತ್ತರವನ್ನ ಹೇಳುವಂತ ಸಮಯದಲ್ಲಿ ಕೆಲವು ವಿಷಯಗಳು ನಮಗೆ ಗೋಚರವಾಗೋದಿಲ್ಲ. ಕೆಲವು ವಿಷಯಗಳು ರೂಲ್ಸ್ ಅನ್ನ ಮೀರಿ ನಾವೇ ಹೇಳ್ತಾ ಇರ್ತೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಅವರ ಮೈಂಡಲ್ಲಿ, ಬುದ್ಧಿಯಲ್ಲಿ ಈ ಒಂದು ಗ್ರಹಗಳ ರೇಖೆಗಳಿಂದ, ಸಂಬಂಧಗಳಿಂದ ಇಂಥದ್ದನ್ನ ಕೇಳು ಅಂತ ಬಂದಿರ್ತಾರೆ. ಅದಕ್ಕೆ ನಿಮ್ಮನ್ನ ಭಗವಂತ ಚೂಸ್ ಮಾಡಿ ಕಳಿಸಿರ್ತಾನೆ, ನೀವಿಂಥದ್ದನ್ನ ಹೇಳು ಅಂತ. ಇಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ. ನಾವು ಕೇವಲ ಒಂದು ಯಂತ್ರ ಇದ್ದಾಗೆ ಅಷ್ಟೇ. ಆ ಭಾವನೆಯನ್ನಿಟ್ಕೊಂಡು ಮುಂದುವರಿಸಬೇಕು. ನಾನು ಅನ್ನೋದು ಬರಬಾರ್ದಿರಿ, ಎಲ್ಲ ಭಗವಂತನ. ಅವಾಗ ನೀವು ಜಾತಕವನ್ನ ತಗೊಂಡಾಗ ಮೊದಲು ಗುರುವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಭೃಗುಮಾಮಣಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ವಾಗ್ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಜಾತಕವನ್ನ ನಾನು ಹೇಳೋದಕ್ಕೆ ಹೊರಡ್ತಾ ಇದ್ದೀನಿ. ನನ್ನದು ಏನೂ ಇಲ್ಲ, ಎಲ್ಲವೂ ನಿನ್ನದೇ. ಹೇ ಪರಮಾತ್ಮ, ನವಗ್ರಹ ದೇವತೆಗಳೆಲ್ಲ ಇಲ್ಲಿ ಬಂದು ನಿಂತು ನನಗೆ ಸಹಾಯವನ್ನ ಮಾಡಿ ಅವರಿಗೆ ಒಂದು ಪರಿಹಾರವನ್ನು ಕೊಡಿ ಅಂತ ಹೇಳಿ ಪ್ರಾರ್ಥನೆಯ ಮಾಡಿಕೊಂಡು ಶುರು ಮಾಡಬೇಕು. ಸೊ ಆವಾಗ ಅವರು ನೋಡ್ಕೊಂಡು ಹೋಗ್ಬೇಕು. ಈಗ ನಿಮಗೆ ಜಾತಕ ನೋಡ್ಕೊಂಡ್ರಿ, ಎಲ್ಲೆಲ್ಲಿ ಏನೇನು ಜಾತಕ ಇದೆ ಅಂತ ನಿಮಗೆ ಗೊತ್ತಾಯ್ತು ಅಲ್ವಾ. ಸೊ ಜಾತಕ ಗೊತ್ತಾದ ಮೇಲೇನು ರೂಲ್ಸ್ಗಳು ನಿಮಗೆ ಆಲ್ರೆಡಿ ಪಾಠ ಆಗಿದೆ. ಕಾಂಬಿನೇಷನ್ 159, 379, 212 ಪರಿವರ್ತನೆ, ವಕ್ರ ಎಲ್ಲ ಕಾಂಬಿನೇಷನ್ ಆಗಿದೆ. ಈಗ ಅವರು ಏನೂ ಇಲ್ಲ, ಪ್ರಶ್ನೆಯನ್ನ ಕೇಳ್ತಾರೆ. ಅವ್ರೇನ್ ಕೇಳ್ತಾರೆ, ಸ್ವಾಮಿ ನಮ್ಮ ತಂದೆ ಸಹೋದರರು ಯಾವಾಗಲೂ ಜಗಳವಾಡಿ ಬೇರೆ ಬೇರೆ ಆಗಿದ್ದಾರೆ, ಕಾರಣ ಏನಂತ ಗೊತ್ತಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಇವಾಗ ನ್ಯಾಚುರಲ್ ಆಗಿ ನಾವೇನ್ ಮಾಡ್ತಿದ್ವಿ, ರೂಲ್ಸ್ಗಳು ಅಪ್ಲೈ ಮಾಡುವಾಗ ತಂದೆ ಅಂದ ತಕ್ಷಣನೇ ರವಿಯನ್ನ ನೋಡಬೇಕು. ರವಿ ಎಲ್ಲಿದ್ದಾನೆ? ಸೊ ರವಿಯನ್ನ ನೋಡಿದ್ರಿ. ರವಿ ಇದ್ದಾಗ ನಿಮಗೆ ಪಾಠ ಮಾಡಿದಾಗ ಒಂಥರ ಪಾಠ ಮಾಡಿದ್ವಿ. ಇವಾಗ ನೀವು ಕಾಂಬಿನೇಷನ್ ಅನ್ನ ಮಾಡ್ತಾ ಇದ್ದೀರ. ತಂದೆಯ ಸಹೋದರರು ಯಾರ್ಯಾರು? ಇವಾಗ ತಂದೆಯ ಸಹೋದರರು ಎಲ್ಲಿರ್ತಾರೆ ಹಂಗಾರೆ? ನೋಡಿ ಎಷ್ಟು ಕನ್ಫ್ಯೂಸ್ ಆಗತ್ತಲ್ವಾ. ಸೊ ತಂದೆಯ ಸಹೋದರರು ಯಾರ್ಯಾರು ಇವಾಗ ಅಂತ ನೋಡಿದಾಗ, ತಂದೆಯ ಸಹೋದರರು ಅಂತ ಬಂದ ತಕ್ಷಣ ಸಹೋದರರು ಅಂತ ಎಲ್ಲಿ ಹೇಳಿದ್ರು, ನಮಗೆ ಸಹೋದರರು ಅಂದ್ರೂ ಕುಜಾನೆ, ತಂದೆಗೆ ಸಹೋದರ ಅಂದ್ರು ಕುಜಾನೆ. ತಂದೆಗೆ ನನಗೆ ಚಿಕ್ಕ ತಮ್ಮ ಅಂತ ಹೇಳಿದ್ರು ಬುಧಾನೆ, ನನ್ನ ತಂದೆಗೆ ಚಿಕ್ಕ ತಮ್ಮ ಸಹೋದರ ಅಂತ ಹೇಳಿದ್ರು ಬುಧಾನೆ. ಸೊ ಇದು ಕಾನ್ಸೆಪ್ಟ್. ಆವಾಗ ನೋಡಿ, ರವಿ ಅಂತಕ್ಕಂಥವನು ತಂದೆ ಹಿಂದೆ, ರವಿಯ ತಂದೆ ಹಿಂದೆ. ನೋಡಿ ಇಲ್ಲೇ ಒಂದು ಕಾನ್ಸೆಪ್ಟ್, ಒಂದು ರೂಲ್ಸ್ ಅರ್ಥವಾಗತ್ತೆ ನಿಮ್ಗೆ.
ಮುಂದೆ ಇರ್ತಕ್ಕಂಥವನು ದೊಡ್ಡವನು, ಹಿಂದೆ ಇರ್ತಕ್ಕಂಥವರು ಚಿಕ್ಕವರು. ನಾನು ಮೊದಲು ಹುಟ್ಟಿದೀನಿ ಅಂತ ಹೇಳಿದ್ರೆ ಮೊದಲು ನಾನು ಮುಂದೆ ಇರ್ತೀನಿ, ಆಮೇಲೆ ನನ್ನ ಹಿಂದೆ ಹುಟ್ಟಿರ್ತಕ್ಕಂಥವರು. ಹಾಗೆ ಇಲ್ಲಿ ರವಿ ಅಂತಕ್ಕಂಥವನ ತಂದೆ ಮೊದಲಿದ್ದಾನೆ, ಅವನ ಹಿಂದೆ ಭ್ರಾತೃವರ್ಗಕ್ಕೆ ಸಂಬಂಧವಾದಂತಹ ಕುಜ ಮತ್ತೆ ಬುಧ ಇದ್ದಾರೆ. ಹಾಗಾದ್ರೆ ಏನು? ಕುಜ ಬುಧ ಭ್ರಾತೃರು. ಯಾಕೆ ಶತ್ರುಗಳು? ಯಾಕೆ ಬೇರೆ ಬೇರೆ ಆದ್ರು? ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ. ಇದು ಬುಧನ ಮನೆ, ನಂಬರ್ 1. ಕುಜ ಶತ್ರು ಬುಧನಿಗೆ. ನಂಬರ್ 2, ಕುಜ ಶತ್ರುವಿನ ಮನೆಗೆಯಿಂದ ನೀಚ ಮನೆಗೆ ಹೋಗ್ತಾ ಇದ್ದಾನೆ, ಬುಧಾನು ಶತ್ರುವಿನ ಮನೆಗೆ ಹೋಗ್ತಾ ಇದ್ದಾನೆ. ಕುಜ ಬುಧ ಸೇರ್ಕೊಂಡಿದ್ದಾರೆ. ಅಲ್ಲಿ ಇಬ್ಬರಿಗೂ ಶತ್ರುತ್ವಗಳು. ಇಬ್ಬರು ಶತ್ರುತ್ವಗಳನ್ನು ಏನ್ ಹೇಳ್ತೀವಿ? ಜಗಳವನ್ನ ಆಡುತ್ತಾರೆ, ಜಗಳ ಆಡ್ತಾ ಇರ್ತಾರೆ. ಆ ಕಾರಣದಿಂದ ಜಗಳವನ್ನ ಆಡಿಕೊಂಡಿದ್ದಾರೆ. ಬೇರೆ ಯಾಕಾದ್ರು ಸ್ವಾಮಿ? ಜಗಳ ಆಡಿದರೆ, ಜಗಳ ಆಡ್ತಿರೋದು ಓಕೆ, ಬೇರೆ ಯಾಕಾದ್ರು? ನೋಡಿ, ಈ ಟೆಕ್ನಿಕ್ಕು ಪಾಠ ಮಾಡಿದ್ರು ನಿಮ್ಗೆ ಅರ್ಥವಾಗಲ್ಲ. ರವಿಚಂದ್ರ ಕಾಂಬಿನೇಷನ್ ಇದೆ, ರವಿಚಂದ್ರ ಕಾಂಬಿನೇಷನ್ ಇದೆ, ಜೊತೆಗೆ ಶನಿ ಕಾಂಬಿನೇಷನ್ ಇದೆ. ಸೊ ಇದನ್ನು ಹೆಂಗೆ ಅಪ್ಲೈ ಮಾಡೋದು? ರವಿ ಚಂದ್ರ ಅಂದ್ರೆ ಇವಾಗ ತಂದೆ ದೂರ, ತಂದೆ ದೂರ. ಸೊ ಇಲ್ಲಿ ತಂದೆ ತಾಯಿ, ರವಿಚಂದ್ರ ತಂದೆ ತಾಯಿ ಒಂದಾಗಿದ್ದಾರೆ. ಇವರು ಹಿಂದ್ಗಡೆ ಮನೆಯಲ್ಲಿ ಬೇರೆಯಾಗಿದ್ದಾರೆ, ಬೇರೆಯಾಗಿ ಅವರು ದೂರವಾಗಿದ್ದಾರೆ ಅಂತ ಅರ್ಥ. ಹಿಂದ್ಗಡೆ ಮನೆ ಅಂದ್ರೆ ಏನು? 12ನೇ ಮನೆ. ಏನ್ ಹೇಳ್ತೀವಿ? ಫಾರಿನ್ನು, ಹೊರಗಡೆ, ಹೊರದೇಶ, ನಮ್ಮನ್ನ ಬಿಟ್ಟಿರ್ತಕ್ಕಂಥದ್ದು. ನೋಡಿ, ಈ ತರ 12ನೇ ಭಾವಕ್ಕೆ ಕಲ್ಪನೆಗಳನ್ನ ನಾವು ಹೇಗೆ ಸೇರಿಸ್ತಾ ಇದ್ದೀವಿ ಅಂತ ನೋಡ್ಕೊಬೇಕು ಇವಾಗ. ಅದಕ್ಕೋಸ್ಕರ ಅವರು ಶತ್ರುಗಳಾಗಿದ್ರು, ಒಡೆದಾಡ್ತಾ ಇದ್ರು, ಬೇರೆ ಬೇರೆ ಊರಿನಲ್ಲಿ ಇದ್ದಾರೆ, ಬೇರೆ ಬೇರೆ ಆಗಿದ್ದಾರೆ. ಇದನ್ನ ನೀವು ಹೇಗೆ ಮಾಡ್ಕೋಬೇಕು ಅಂದ್ರೆ, ನಾನು ಇವಾಗ ಹೇಳಿದೆ, ಇದನ್ನ ಈ ಒಂದು ಕಾಂಬಿನೇಷನ್ ಅನ್ನ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಇಟ್ಕೊಂಡಾಗ, ಬರೆದಿಟ್ಕೊಂಡಾಗ, ಬೇರೆ ಜಾತಕ ಬಂದಾಗ ಈ ಕಾಂಬಿನೇಷನ್ ಅಲ್ಲಿ ಅಪ್ಲೈ ಮಾಡಿ ನೋಡ್ಬೇಕು. ಓಕೆ. ಸೊ ಆಮೇಲೆ 2ನೇ ಪಾಯಿಂಟು, ತಂದೆ ಊರಿನಲ್ಲಿಯೇ ಇದ್ದು ಜೀವನ ಸಾಗಿಸುತ್ತಾನೆ. ಯಾಕೆ ತಂದೆ ಊರಿನಲ್ಲೇ ಇದ್ದು ಜೀವನ ಸಾಗಿಸುತ್ತಿದ್ದಾನೆ? ಇಲ್ಲಿ ರಾಹು ಕೇತು ಇಲ್ಲಿದ್ದಾನೆ ಅಂತ ಹೇಳಿದ್ರೆ, ಇಲ್ಲಿ ರಾಹು ಇರ್ತಾನೆ, ಇಲ್ಲೇ ರಾಹು ಇರ್ತಾನೆ. ರಾಹು ಅಂದ್ರೆ ಯಾರಿವಾಗ? ರಾಹು ಅಂದ್ರೆ ತಾತ. ನೋಡಿ, ಯಾವಾಗ್ಲೂ ನಾವು ಬರೀ ನೆಗೆಟಿವ್ ಮಾತಾಡೋದಲ್ಲ, ಸಮಯವನ್ನ ಎಲ್ಲದಕ್ಕೂ ಅಪ್ಲೈ ಮಾಡಿ ಒಂದು ಕಥಾರೂಪವಾಗಿ ತಗೊಳ್ಬೇಕು. ರವಿ ಅಂದ್ರೆ ತಂದೆ, ರಾಹು ಅಂದ್ರೆ ತಾತ, ಚಂದ್ರ ಅಂದ್ರೆ ತಾಯಿ. ಚಂದ್ರ ಸ್ವಂತ ಮನೆಗೆ ಬರ್ತಾನೆ, ಅವಾಗ ತಾಯಿ ತಂದೆ ಇಬ್ಬರು ತಾತನ ಮನೆ. ರವಿಯ ತಂದೆ ತಾತನ ಮನೆ ಅಂದ್ರೆ ಯಾರು? ಅಪ್ಪನ ಮನೆ. ಅವಾಗ ಯಾವುದು? ಸ್ವಂತ ಮನೆ ತಾನೆ. ಸೊ ಅವಾಗ ಇವನು ಅವನ ಇದ್ದ ಊರಿನಲ್ಲಿಯೇ ಜೀವನವನ್ನ ಸಾಗಿಸುತ್ತಾನೆ. ರವಿನು ಎಲ್ಲಿ ಹೋಗ್ತಿದ್ದಾನೆ? ತನ್ನ ಸ್ವಂತ ಮನೆಯ ಕಡೆ ಅಭಿಲಾಷಿಯಾಗಿದ್ದಾನೆ. ಚಂದ್ರ ತನ್ನ ಸ್ವಂತ ಮನೆಯಲ್ಲಿದ್ದಾನೆ. ರಾಹು ಅಂತಕ್ಕಂಥವನು ಇವಾಗ ಇಲ್ಲಿ ತಾತ. ಸೊ ಅದರಿಂದ ಇವರು ತನ್ನ ಊರಿನಲ್ಲಿಯೇ, ತನ್ನ ಸ್ವಂತ ಮನೆಯಲ್ಲೇ ಇರ್ತಾರೆ. ತಂದೆಯವರು ಸಮುದ್ರಯಾನವನ್ನು ಮಾಡಿದರು. ಯಾಕೆ ಸಮುದ್ರಯಾನವನ್ನು ಮಾಡಿದರು? ನೋಡಿ, ಈ ಪ್ರಶ್ನೆಗಳನ್ನ ನಾವು ಅವ್ರು ಹೇಳ್ತಾ ಇರಬೇಕು, ನಾವು ಕೇಳಿದಾಗ, ಅಥವಾ ಅವ್ರು ಹೇಳಿದಾಗ ನಮಗೆ ಆ ಕಾಂಬಿನೇಷನ್ ಮ್ಯಾಚ್ ಆಗ್ಬೇಕು. ಸರ್ ಅವ್ರು ಹೇಳ್ತಾರೆ, ಸರ್ ನಮ್ಮ ತಂದೆ ಫಾರಿನ್ಗೆಲ್ಲ ಹೋಗಿದ್ದಾರೆ ಸರ್, ಹೊರದೇಶಕ್ಕೆಲ್ಲ ಹೋಗಿ ಬಂದಿದ್ದಾರೆ ಸರ್ ಅಂದ ತಕ್ಷಣನೇ ನಾವೇನ್ ಮಾಡಬೇಕು? ಹೌದಾ, ಹೇಗೆ ಅಂತ ನೋಡಬೇಕು. ಅದು ಅಲ್ಲಿ ಇಂಡಿಕೇಶನ್ ಆಗ್ತಾ ಇರಬೇಕು. ಆವಾಗ ಅವ್ರು ಹೇಳ್ತಿರೋದು ಸರಿಯಾಗಿದೆ ಅಥವಾ ಜಾತಕ ಸರಿಯಾಗಿದೆ ಅಂತ ಗೊತ್ತಾಗುತ್ತೆ. ರವಿ ತಂದೆ, ರಾಹು ಇವಾಗಿಲ್ಲಿ ಹೊರದೇಶ. ಅವಾಗ್ಲೇ ತಾತ ಅನ್ವಿ. ಈಗ ಅವ್ರು ಏನ್ ಹೇಳಿದ್ರು? ಹೊರದೇಶಕ್ಕೆ ಹೋಗಿದ್ರು. ಹೇಗೋದ್ರು? ರವಿ ತಂದೆ, ರಾಹು ಹೊರದೇಶ. ಇರೋ ಮನೆ ಯಾವುದು? ಜಲತತ್ವ. ಯಾರ ಜೊತೆ ಕಾಂಬಿನೇಷನು? ಪ್ರಯಾಣ ಕಾರಕನಾಗಿರ್ತಕ್ಕಂಥ, ಬದಲಾವಣೆ ಕಾರಕನಾಗಿರ್ತಕ್ಕಂಥ
ಚಂದ್ರನ ಜೊತೆ ಕಾಂಬಿನೇಷನ್ನು. ಸೊ ಹಾಗಾಗಿ ಹೊರದೇಶಕ್ಕೆ ಹೋಗಿರ್ತಾರೆ, ಹೋಗೋದು ಸಾಧ್ಯತೆ ಇದೆ. ಕರೆಕ್ಟು ಅವ್ರು ಹೇಳ್ತಿರೋದು. ಹುಟ್ಟಿದ ಊರಿನಲ್ಲಿ ಆಸ್ತಿ ಮಾಡಿದ್ದರು ತಂದೆ. ಈಗ ಹೆಂಗ್ ಮಾಡಿದ್ರು ಆಸ್ತಿ? ಹೆಂಗ್ ಮಾಡ್ತಾರೆ ಸಾಧ್ಯ ಇದು? ಯಾವ ರೂಲ್ಸ್ ಅಪ್ಲೈ ಮಾಡ್ಬೇಕು ಇವಾಗ? ಇದೇ ಈಗ ನಮಗೆ ಕ್ರಿಟಿಕಲ್ ಆಗಿರೋದು. ರೂಲ್ಸ್ ಗೊತ್ತು ನಮಗೆ, 1 ಅಪ್ಲೈ ಮಾಡೋದ, 5 9 ಮಾಡೋದ, ಯಾವ್ದು ಅಪ್ಲೈ ಮಾಡೋದು, ಹೇಗೆ ಇದನ್ನ ಕನ್ಸಿಡರ್ ಮಾಡೋದು, ಹೆಂಗಿದು ಅಂತ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಸೊ ಆಸ್ತಿ ಅಂತಸ್ತು ಅಂದ ತಕ್ಷಣ ಯಾರು? ಶುಕ್ರ ಅಂದ್ರೆ ಆಸ್ತಿ, ಶುಕ್ರ ಅಂದ್ರೆ ಹೆಂಡತಿ, ಶುಕ್ರ ಅಂದ್ರೆ ವೈಭೋಗ, ಮನೆ, ವಾಹನ, ಸುಖಭೋಗಗಳು. ಗುರು ಮೂಲಧನ, ಶುಕ್ರ ಸ್ಪೆಂಡ್ ಮಾಡೋದನ. ಸೊ ಅವಾಗ ಎಲ್ಲಿದ್ದಾರೆ ಅವರು? ಈಗ ಯಾಕೆ ತನ್ನ ಸ್ವಕ್ಷೇತ್ರದಲ್ಲೇ ಮಾಡಿದ್ರು? ಇಲ್ಲಿ ಶುಕ್ರ ಬಂದು ಸ್ವಕ್ಷೇತ್ರದಲ್ಲಿದ್ದಾನೆ, ಜೊತೆಗೆ ಗುರುನು ಇದ್ದಾನೆ, ಯಾರಿಗೆ ಅವ್ರಿಗೆ ಕಾಂಬಿನೇಷನ್ ಆಗ್ತಿರೋದು? ಕಾಂಬಿನೇಷನ್ ಆಗಿ ರವಿಗೆ 11ನೇ ಮನೆಯಲ್ಲಿ. ರವಿಗೆ 11ನೇ ಮನೆ ಅಂದ್ರೆ ಏನು? ರವಿಯ 11ನೇ ಮನೆ ಅಂತಕ್ಕಂಥದ್ದು ಏನ್ ಹೇಳಿದೀವಿ ನಾವು? 110% ಕೆಲಸ ಮಾಡುತ್ತೆ. ಈ 110% ಅಲ್ಲಿರ್ತಕ್ಕಂಥ ಕಾಂಬಿನೇಷನ್ ಅನ್ನ ಯಾರು ಅನುಭವಿಸುತ್ತಿದ್ದಾರೆ ಅಂದ್ರೆ ರವಿ, ಶುಕ್ರನ ಸ್ವಕ್ಷೇತ್ರ, ಚಂದ್ರನ ಉಚ್ಚ ಸ್ಥಾನ. ಸೊ ಇದೆಲ್ಲ ಆಗಿರೋದ್ರಿಂದ ಇನ್ನು ನೀವು ಅಡಿಷನಲ್ ಆಗಿ ಏನ್ ಬೇಕಾದ್ರೆ ಆಡ್ ಮಾಡ್ಕೊಂಡು ಹೋಗ್ಬೋದು. ಏನು? ಲಗ್ನದ ಕಾಲಪುರುಷನ ತತ್ವದ 2ನೇ ಮನೆ, ಕುಟುಂಬ ಸ್ಥಾನ, ಶುಕ್ರನ ಸ್ವಕ್ಷೇತ್ರ, ಪೃಥ್ವಿ ತತ್ವ. ಸೊ ಎಲ್ಲವನ್ನ ನೀವು ಸೇರಿಸಿ ನೋಡಿದಾಗ್ಲೂ ಅದೇನ್ ಹೇಳುತ್ತೆ? ಹುಟ್ಟಿದ ಊರಿನಲ್ಲಿ ಆಸ್ತಿ ಮಾಡಿದರು ತಂದೆ, 11ರಲ್ಲಿ ಶುಕ್ರ ಮತ್ತೆ ಗುರು. ಓಕೆ. ಸೊ ಈ ವ್ಯಕ್ತಿಗೆ ತಾಯಿಯ ಕಡೆಯಿಂದ ಕೆಲಸ ಮಾಡ್ತಾ ಇರ್ತಾರೆ, ತಾಯಿಯ ರೆಕಮೆಂಡ್ ಇರುತ್ತೆ, ತಾಯಿಯ ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾರೆ. ತಾಯಿ ಜೊತೆ ತುಂಬಾ ಸಪೋರ್ಟ್ ಇರ್ತಾರೆ ಸರ್ ಇವರು, ಯಾವಾಗ್ಲೂ ತಾಯಿ ಮಾತು ಕೇಳ್ತಾರೆ ಸರ್ ಇವರು ಅಂತ ಜಾತಕದವರ ಬಗ್ಗೆ ಹೇಳ್ತಾ ಇದ್ದಾರೆ. ಹೇಗೆ? ಕಾರಣ ಏನು? ಚಂದ್ರ ಮತ್ತೆ ಶನಿ ಕಾಂಬಿನೇಷನ್, ಇಬ್ಬರು ಜಲತತ್ವದಲ್ಲೇ ಇದ್ದಾರೆ. ಚಂದ್ರ ಅಂದ್ರೆ ತಾಯಿ, ಶನಿ ಅಂದ್ರೆ ಕೆಲಸ. ಸೊ ಇಲ್ಲಿ ಕೆಲಸ ಅಂತ ಆಯ್ತು. ಯಾರಿಗೆ ಕೆಲಸವನ್ನ ಕೊಡ್ತಾ ಇದ್ದಾರೆ? ಡೈರೆಕ್ಟ್ ಆಗಿ ಗುರುವಿಗೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವಾ? ಈ ಗುರುವಿಗೆ, ಸಪ್ತಮದಲ್ಲಿರ್ತಕ್ಕಂಥ ಗುರುವಿಗೆ ಮತ್ತೆ ಶುಕ್ರನಿಗೆ. ಸೊ ಹಾಗಾಗಿ ಗುರುವಿನ ದೃಷ್ಟಿ ಶನಿಯ ಮೇಲೆ, ಶನಿಯ ದೃಷ್ಟಿ ಗುರುವಿನ ಮೇಲೆ, ಶುಕ್ರನ ದೃಷ್ಟಿ ಶನಿಯ ಮೇಲೆ. ಸೊ ಹಾಗೆ ಇಲ್ಲಿಂದ ತಗೊಂಡು ಕನೆಕ್ಟಿವಿಟಿಯನ್ನ ಇಷ್ಟು ದಿವಸ ಪ್ರಿಡಿಕ್ಷನ್ ಮಾಡ್ಕೊಂಡು ಹೋಗೋದು ಹೆಂಗೆ ಅಂತ ಗೊತ್ವಿ. ಬಟ್ ಈಗ ಪ್ರಿಡಿಕ್ಷನ್ ಮಾಡುವಾಗ ಕನೆಕ್ಟಿವಿಟಿಯನ್ನ ತಗೊಂಡು ಯಾರಿಗೆ ಕೊಡ್ತಾ ಇದ್ದಾರೆ? ಇವಾಗ ಶನಿ ಚಂದ್ರ ಸೇರ್ಕೊಂಡು ಗುರುವಿ ಜಾತಕನಿಗೆ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಜಾತಕ ಯಾರು? ಗುರು. ತಾಯಿ ಯಾರು? ಚಂದ್ರ. ಗುರು ಚಂದ್ರನಿಗೆ 11ನೇ ಮನೆಯಲ್ಲಿದ್ದಾನೆ. ಇವನ ಸಪೋರ್ಟು ತಾಯಿಗೆ, ತಾಯಿಯ ಸಪೋರ್ಟು ಜಾತಕನಿಗಿದೆ. ತಾಯಿಯ ಕೆಲಸದಿಂದ ಗುರುವಿಗೆ ಸಹಾಯವನ್ನ ಮಾಡ್ತಿದ್ದಾರೆ. ಈ ತರ ನೀವು ಡ್ರಾಮಾ ಇದು ಮಾಡಿದಾಗ್ಲೇನೆ ನಿಮಗೆ ಅರ್ಥವಾಗೋದು. ಏನು ಬರೀ ಇಲ್ಲ ಅಂದ್ರೆ ನಾವೇನ್ ಹೇಳ್ತಿದ್ವಿ? ಶನಿ ಚಂದ್ರ ಕಾಂಬಿನೇಷನ್, ಪುನರ್ಬುಧೋಷ, ಬುಧ ಯುದ್ಧ, ಗುರು ಶುಕ್ರ ಮಿತ್ರರು, ಹಿಂಗೆ ಹೇಳ್ಕೊಂಡು ಹೋಗ್ತೀವಿ. ಪ್ರಿಡಿಕ್ಷನ್ ಹೇಳುವಾಗ ಏನಾಗತ್ತೆ? ಸೇರಿಸಿ ಹೇಳ್ಬೇಕಾಗಿ ಬರುತ್ತೆ. ಸೊ ಅವಾಗ ತಾಯಿಯ ಕಡೆಯಿಂದ ಕೆಲಸ ಅಥವಾ ತಾಯಿಯ ಕೆಲಸ, ಹೋಟೆಲ್ ಕೆಲಸ, ಮ್ಯಾನೇಜ್ಮೆಂಟ್ ಕೆಲಸಗಳನ್ನ ಮಾಡಬಹುದು. ವಾತ ದೇಹ ನೋಡಿ, ಆ ಒಂದು ಜಾತಕವನ್ನ ರೀಡ್ ಮಾಡುವಾಗ ಮೇಲಿಂದ ಕೆಳಗಡೆವರೆಗೂ ಬರ್ಬೋದು. ತಂದೆ, ತಾಯಿ, ಜಾತಕ, ದೇಹ ಮತ್ತೆ ಎಲ್ಲವನ್ನ ಹೇಳಬಹುದು ಅಂತ. ಒಟ್ಟು ತಂದೆಯನ್ನು ನೋಡಿದ್ವಿ, ಆಮೇಲೆ ತಾಯಿಯನ್ನ ನೋಡಿದ್ವಿ. ತಾಯಿಯನ್ನು ಕೆಲಸಗಾರ್ತಿ ಆಗಿರ್ತಾಳೆ, ತಾಯಿನೂ ಸಹ ಕೆಲಸ ಮಾಡೋಳಾಗಿರ್ತಾಳೆ, ಕರ್ಮಜೀವಿ ಆಗಿರ್ತಾಳೆ ಅಂತ ಹೇಳ್ಬೋದು. ಆಮೇಲೆ ಈಗೇನಂತೂ ದೇಹ, ಅದೇ ಶನಿ ಚಂದ್ರ ಕಾಂಬಿನೇಷನ್. ಇದೇ ಶನಿ ಚಂದ್ರ ಕಾಂಬಿನೇಷನ್ನು ಇದೇ ಗುರುವಿಗೆ ದೃಷ್ಟಿಯನ್ನ ಕೊಡ್ತಾ ಇದ್ದಾರೆ. ಶನಿ ಚಂದ್ರ 159 ಕಾಂಬಿನೇಷನ್ ಫಸ್ಟ್ ತಗೊಂಡಾಗ 100% ಏನಾಯ್ತು? ಈ ಒಂದು ಶನಿ ಅಂತಕ್ಕಂಥವನು ವಾತ, ವಾಯು, ಚಂದ್ರ ಅಂತಕ್ಕಂಥವನು ಕೋಲ್ಡು. ಸೊ ಎರಡು ಸೇರಿದ್ರೆ ವಾತ
ಯಾರಿಗೆ ವಾತ? ದೃಷ್ಟಿ ಯಾರಿಗೆ ಬೀಳ್ತಾ ಇದೆ? ಜಾತಕನಿಗೆ. ಜಾತಕ ಇಲ್ಲಿದ್ರೂ ಸರಿ ಇಲ್ಲಿದ್ರೂ ಸರಿ ಇದೇನೆ. ಎಲ್ಲಿ? ವೃಷಭದಲ್ಲಿದ್ರೂ ಅದೇನೆ, ವೃಶ್ಚಿಕದಲ್ಲಿದ್ರೂ ಅದೇನೆ. ವಾತ ದೇಹ, ಉದ್ದನೆಯ ದೇಹ, ಸ್ವಲ್ಪ ದೇಹ ಉದ್ದವಾಗಿರುತ್ತೆ. ಸ್ಟ್ರಕ್ಚರ್ ಅನ್ನು ಸಹ ನಾವು ಹೇಳ್ಬೋದು. ಹೆಂಗೆ? ಗುರು ಪ್ಲಸ್ ಶುಕ್ರ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾರೆ, ಪೃಥ್ವಿ ತತ್ವ. ಆದರೆ ಇದಕ್ಕೆ ಕಾಂಬಿನೇಷನ್ ಯಾರು? ಕೇತು. ಕೇತುವಿನ ಸಂಯೋಗವಾಗಿರೋದ್ರಿಂದ ಕೇತು ಸರ್ಪದ ಬಾಲ, ಸಣ್ಣಗೆ, ಉದ್ದವಾಗಿರ್ತಾರೆ, ಸ್ವಲ್ಪ ವಾತಮಯ ಆಗಿರ್ತಾರೆ, ಸ್ವಲ್ಪ ಉದ್ದನೆಯ ಆಗಿರ್ತಾರೆ. ಆಮೇಲೆ ಏನ್ ಹೇಳಿದರೆ, ಇವರಿಗೆ ಸ್ವಲ್ಪ ರಸಿಕತೆ ಜಾಸ್ತಿ ಇರುತ್ತೆ. ಯಾಕೆ ರಸಿಕತೆ ಜಾಸ್ತಿ ಇರುತ್ತೆ? ಯಾಕೆ ಅಂದ್ರೆ, ಗುರು ಫಸ್ಟ್ ಕಾಂಬಿನೇಷನ್ ಆಗ್ತಿರೋದು ಶುಕ್ರನ ಜೊತೆ ಕಾಂಬಿನೇಷನ್ ಆದಾಗ ಇದು ಶುಕ್ರನ ಮನೆ, ಸ್ತ್ರೀ ರಾಶಿ. ಶುಕ್ರನಿಗೆ ಗುರುವಿಗೆ ಹಿಂದ್ಗಡೆ ಇರ್ತಕ್ಕಂಥದ್ದು ಚಂದ್ರ, ಅದು ಒಂದು ಸ್ತ್ರೀ ರಾಶಿ. ಗುರುವಿಗೆ ಮುಂದೆ ಇರ್ತಕ್ಕಂಥದ್ದು ಬುಧ, ಅದು ಒಂದು ಸ್ತ್ರೀ ರಾಶಿ, ಸ್ತ್ರೀ ಗ್ರಹ. ಗುರುವಿಗೆ ಕೇತು, ಅದು ಒಂದು ಸ್ತ್ರೀ ಗ್ರಹ. ಸೊ ಎಲ್ಲಾ ಕಡೆಗಿಂದಲೂ ಸ್ತ್ರೀಯ ಸಂಯೋಗ ಜಾಸ್ತಿ ಇರೋದರಿಂದ ಇವರಿಗೆ ರಸಿಕತೆ ಯೋಗ ಜಾಸ್ತಿ ಇರುತ್ತೆ. ಇದು ರಸಿಕತೆ ಯೋಗ ಜಾಸ್ತಿ ಇರುತ್ತೆ. ಇದಿಷ್ಟು ಜಾತಕವನ್ನ ನಾವು ರೀಡ್ ಮಾಡೋದು. ಓಕೆ, ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಏನು? ಯಾವಾಗ ಆಗಬಹುದು? ಗೋಚಾರದಲ್ಲಿ ಗ್ರಹಗಳು, ಗುರು ಇಲ್ಲಿ ಬಂದಾಗ, ಎಲ್ಲಿ? ಗುರು ಮುಖಾಟ ವೃಶ್ಚಿಕ ರಾಶಿಗೆ ಬಂದಾಗ ಕೆಲಸ ಇರುತ್ತೆ. ಕೇತು ಜೊತೆ ಬಂದಾಗ, ಗುರು ಮತ್ತು ಶುಕ್ರ ಕೇತುವಿನ ಜೊತೆ ಬಂದಾಗ ಮೈಯಲ್ಲಿ ತೊಂದರೆ, ಮನೆಯಲ್ಲಿ ತೊಂದರೆ, ಅಥವಾ ದೂರ ಆಗ್ತಕ್ಕಂಥದ್ದು. ಚಂದ್ರ ಮೇಲೆ ಹೋದಾಗ ಹೊರಗಡೆ ಹೋಗ್ತಕ್ಕಂಥದ್ದು. ಏನೇನು ಇಲ್ಲಿ ನಾವು ಹೇಳಿದೀವಿ, ಸಮುದ್ರ ಪ್ರಯಾಣವನ್ನು ಮಾಡಿದ್ರು ಅಂತ ಹೇಳಿದಾಗ ಗುರು ಬಂದು ಕಟಕ ರಾಶಿಯಲ್ಲಿ ಬಂದರೂ ಸರಿ, ವೃಶ್ಚಿಕ ರಾಶಿಯಲ್ಲಿ ಬಂದರೂ ಸರಿ, ಅಥವಾ ಮೀನ ರಾಶಿಗೆ ಬಂದಾಗಲೂ ಸರಿ, ಅಲ್ಲಿ ಅವರು ಸಮುದ್ರಯಾನವನ್ನ ಮಾಡ್ತಾರೆ. ಹುಟ್ಟಿದ ಊರಿನಲ್ಲಿ ಆಸ್ತಿ ಮಾಡಿರುತ್ತಾರೆ. ಅದು ಒನ್ ಟೈಮ್. ರಸಿಕ ಯೋಗ ಇವರು ಯಾವಾಗ? ಗುರು ಅದೇ ಟೈಮ್ಗೆ, ಗುರು ಈ ಒಂದು ಕೇತುವಿನ ಮೇಲೆ ಸಂಚಾರ ಮಾಡಿದಾಗಲೂ ಸರಿ ಬಾಂಡೇಜ್. ಕೇತುವಿನ ಮೇಲೆ ಮಾಡಿದಾಗ ಒಂದು ಬಾಂಡೇಜ್ ಆಗತ್ತೆ. ಗುರುವಿನ ಮೇಲೆ, ಶುಕ್ರನ ಮೇಲೆ ಮಾಡಿದಾಗ ಸ್ತ್ರೀಯ ಜೊತೆ ಮಿಲನವಾಗುತ್ತೆ. ಅಥವಾ ಚಂದ್ರನ ಮೇಲೆ ಹೋದಾಗ ಒಂದು ಸ್ತ್ರೀಯ ಅನುಭವ, ಸ್ತ್ರೀಯ ಪರಿಚಯವಾಗುತ್ತೆ. ಬುಧನ ಮೇಲೆ ಹೋದಾಗ ಹೊಸ ಸ್ನೇಹಿತರು ಬಂದು ಸೇರ್ತಾರೆ. ಸೊ ಹೀಗೆ ನಾವು ಈ ಒಂದು ಜಾತಕವನ್ನ ರೀಡ್ ಮಾಡಬೇಕು ಅಂತ ಹೇಳಿದ್ರೆ ಸುಲಭವಾಗಿ ಮಾಡಬಹುದು. ಬಟ್ ಹೇಳೋದು ಸುಲಭ, ಮಾಡೋದು ಸ್ವಲ್ಪ ಕಷ್ಟನೇ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಅಭ್ಯಾಸ ಇರಬೇಕು. ಅಭ್ಯಾಸ ಇತ್ತು ಅಂತ ಹೇಳಿದ್ರೆ ನಾವು ನೀಟಾಗಿ ಮಾಡಬಹುದು. ಏನು ಕಷ್ಟ ಏನಲ್ಲ, ನಿಮಗೆಲ್ಲ ಗೊತ್ತಿರೋಂಥದ್ದೇನೆ, ಆದ್ರೆ ಮಾಡಬೇಕಷ್ಟೇನೆ. ಸೊ ನಿಮಗೆ ಈ ಒಂದು ಅರ್ಥವಾಗಿದೆ ಅಂದ್ಕೊಂಡಿದ್ದೀನಿ. ಈಗ ಇದೇ ತರನೇ ನಾಳೆ 9ನೇ ತಾರೀಕಿನಿಂದ ಪ್ರತಿದಿನ 4 ವಾರಗಳು, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, 4 ವಾರಕ್ಕೆ 4 ದಿವಸ, ಅಂದ್ರೆ 16 ದಿವಸ. 16 ದಿವಸದಲ್ಲಿ ಪಾಠವನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀವಿ. ಎಷ್ಟು ಜನ ಸೇರ್ತೀರಾ, ಯಾವಾಗ ಸೇರ್ತೀರಾ ಅಂತ ಗೊತ್ತಾದ್ರೆ ಅದರ ತಕ್ಕ ಹಾಗೆ ನಾವು ಪ್ಲಾನ್ ಅನ್ನ ಮಾಡ್ಕೊಳ್ತೀವಿ. ಈಗಾಗಲೇ 27ನೇ ತಾರೀಕು ಮಾಡಬೇಕಾಗಿತ್ತು. ಕ್ಲಾಸ್ ಮುಗಿದೇ ಇರುವ ಕಾರಣದಿಂದ ಪೋಸ್ಟ್ಪೋನ್ ಮಾಡಬೇಕಾಗಿ ಬಂತು. ಸೊ ಇವಾಗ 9ನೇ ತಾರೀಕು ಎಲ್ಲರೂ ಸೇರ್ಕೊಳ್ಳಿ, ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳಿ, ಪ್ರಿಡಿಕ್ಷನ್ ಮಾಡೋದನ್ನ ಎಲ್ಲರೂ ಅಭ್ಯಾಸ ಮಾಡಿ. ಅಟ್ಲೀಸ್ಟ್ ಒಂದು 15 ಜಾತಕಗಳನ್ನು ನೋಡಿದಾಗ, ಈಗ ನೋಡಿ ಆ ತಮ್ಮನನ್ನ ಹೇಗೆ ತಗೊಂಡ್ವಿ, ಭ್ರಾತೃವನ್ನು ಹೇಗೆ ತಗೊಂಡ್ವಿ, ಅಲ್ಲಿ ನಿಮಗೆ ಗೊತ್ತೇ ಇರಲಿಲ್ಲ. ಚಿಕ್ಕ ತಾತ ಅನ್ನೋದು ಗೊತ್ತೇ ಇರಲಿಲ್ಲ ಅಲ್ವಾ? ಬಟ್ ಇವಾಗ ಹೊಸ ಪ್ಲಾನ್ ಬಂತು. ಹಿಂದ್ಗಡೆ ಪ್ರತಿಯೊಂದು ಗ್ರಹಗಳು ತನ್ನ ಮುಂದ್ಗಡೆ ಇರ್ತಕ್ಕಂಥ ಜೊತೆ ಸಂಯೋಗ ಹೇಗೆ ಮಾಡುತ್ತೆ, ಹೀಗೆ
ಅನೇಕ ವಿಷಯಗಳನ್ನು ನೀವು ತಿಳಿದುಕೊಳ್ಳಬಹುದು. ಮತ್ತೆ ಪರಿಹಾರಗಳನ್ನು ಹೇಗೆ ಕೊಡ್ತೀವಿ ಅಂತಲೂ ತಿಳಿದುಕೊಳ್ಳಬಹುದು. ಆದ್ರಿಂದ ವಿಶ್ವ ಜ್ಯೋತಿಷನೇಶ್ವರ ಜ್ಯೋತಿಷಾಲಯದ ಎಲ್ಲ ನಾಡಿ ವಿದ್ಯಾರ್ಥಿಗಳಿಗೆ ಮತ್ತೊಂದು ಸಾರ್ತಿ ನಮಸ್ಕಾರ. ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿ, ಇಷ್ಟ ಇದ್ರೆ ಲೈಕ್ ಮಾಡಿ, ಏನಾದರೂ ಇದ್ರೆ ಕಮೆಂಟ್ ಮಾಡಿ. ನನ್ನ ಫೋನ್ ನಂಬರ್ ನಿಮಗೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ, 9980466993 ಅಂತೇಳಿ. ಆದಷ್ಟು ಬೇಗ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಬೇಗನೆ ಜಾಯಿನ್ ಆಗಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಜೈ ಶನಿದೇವ, ಜೈ ಗುರುದೇವ.